ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿದಾಗ ವಿಶೇಷತೆ, ಭೇಟಿ ಮಾಡಿದಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ 2028ನೇ ಸಾಲಿನಲ್ಲಿ ನಡೀತಾ ಇರುವಂಥ ಮತ್ತು ಅದರ ಮಧ್ಯದಲ್ಲಿ ನಡೀತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರಲಿ ಮತ್ತು ರಾಜ್ಯ ಸರ್ಕಾರದ 5 ವರ್ಷದ 5 ಗ್ಯಾರಂಟಿ ಮತ್ತು ರಾಜ್ಯ ಸರ್ಕಾರದ 2.5 ವರ್ಷ ಕ್ರಾಸಾಗಿ ನಡೀತಾ ಇರುವಂಥ ನಡವಳಿಕೆಗಳ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ 11.5 ವರ್ಷದ ಸಾಧನೆಗಳ ಬಗ್ಗೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನವನ್ನು ಕೂಡ ನಡೀತಾ ಇದೆ. ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ರಾಮದುರ್ಗ ತಾಲೂಕಿನ ರಾಮದುರ್ಗ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ ನಾವು ಯೋಚನೆ ಮಾಡಿದ ಪ್ರಕಾರದಿಂದ ಪುರಸಭೆಯ ನಾಮ ನಿರ್ದೇಶನ ಸದಸ್ಯರು ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು SC ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಮತ್ತು ಪಕ್ಷಾತೀತ ಜಾತ್ಯತೀತವಾಗಿ ಹೋರಾಟದಲ್ಲಿ ನಿಸ್ಸೀಮರು ಮತ್ತು ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕರಿಗೆ ಚ್ಯುತಿ ಬಾರದಂತೆ ಹೋರಾಟದಲ್ಲಿ ಸದೃಢವಾಗಿ ಮುಂದೆ ವರ್ದಿರ್ತಕ್ಕಂಥವ್ರ ಜೊತೆ ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಇಂದು ನಮ್ಮ ಜೊತೆ ರಾಮದುರ್ಗ ಪಟ್ಟಣ ಪುರಸಭೆಯ ಆಡಳಿತ ಮಾಜಿಯಾಗಿದೆ, ನಾಮನಿರ್ದೇಶನ ಅವರ ಆಡಳಿತ ರನ್ನಿಂಗ್ನಲ್ಲಿದೆ. ಹಾಲಿ ನಾಮನಿರ್ದೇಶನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಿದಾನಂದ್ ದೊಡಮನಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಪ್ರಾರಂಭಿಕ ಜೀವನ, ಪ್ರಾರಂಭಿಕ ರಾಜಕೀಯ ಹೋರಾಟ ಮತ್ತು SC ಅನ್ನೋದಕ್ಕಿಂತ ಜಾತ್ಯತೀತ ಪಕ್ಷಾತೀತವಾಗಿ ಇವರ ಸಂಘಟನೆಗೆ ಬಲ ತುಂಬಿರ್ತಕ್ಕಂಥವರು ಕೈ ಬಲ ಪಡಿಸ್ಲಿಕ್ಕೆ ಆ ಒಂದು ಕಾರಣ ಏನು ಅನ್ನೋಂಥ ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ದೊಡಮನಿ ಸಾಹೇಬ್ರೆ? ಆನಂದವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ ನಿಮ್ಮ ವೈಯಕ್ತಿಕ ಕಡೆ. ಜನ ನಿಮ್ಮನ್ನು ನೋಡಿದರೆ ವಯಸ್ಸಾಗಿಲ್ಲ, ದಾಖಲಾತಿ ಪ್ರಕಾರ ವಯಸ್ಸಾಗಿದೆ ಅಂತಾರೆ. ಹೇಗೆ ಸರ್ ಇದು? ಎಷ್ಟು ವಯಸ್ಸು ಇರ್ಬೋದು ಈಗ ನಿಮಗೆ? ಸರ್ 1982 ಏಪ್ರಿಲ್ 22 ನನ್ನ ಡೇಟ್ ಆಫ್ ಬರ್ತು. ನಾನೇನಿಲ್ಲ ಸರ್, ಮುಂಜಾನೆ ಹೇಳ್ತೀನಿ, 6 ಗಂಟೆಗೆ ವ್ಯಾಯಾಮ ಮಾಡ್ತೀನಿ, ವಾಕಿಂಗ್ ಹೋಗ್ತೀನಿ, ಯಥಾಸ್ಥಿತಿ ಒಂದು ಗ್ಲಾಸ್ ಬಿಸಿನೀರು ತಗೊಳ್ಳೋದು, ಸ್ನಾನ ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋದು, ಅಂಗಡಿಗೆ ಬರೋದು. ಅದನ್ನು ಬಿಟ್ಟರೆ ನಾನು ಯಾವುದೇ ಥರ ಡೈಟಿಂಗ್ ಆಗಲಿ, ಯಾವುದೇ ಥರ ಫುಡ್ಡು ಅದು ಗುಳಿಗೆ ಏನೂ ಇಲ್ಲ. ಹೀಗಾಗಿ ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ಸರ್. ಎಸ್, ಓಕೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಇವೆಲ್ಲವನ್ನು ಕೂಡ? ಸಮಾಜ ಅಂದಮೇಲೆ ನಾನು ಆಲ್ರೆಡಿ ನಾನು ನನ್ನ ಮೊದಲನೇದಾಗಿ ನನ್ನ ಪರಿಚಯ ಹೇಳ್ಬಿಡ್ತೇನೆ. ನಂದು ಕಡು ಬಡವ ಕುಟುಂಬ, ನಾನು ಬಂದಿದ್ದೆ ಕಡು ಬಡವ ಕುಟುಂಬ. ಅಲ್ಲಿಂದ ನನ್ನ ಹಿರಿಯರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ ನಾನು ನಂಬೋದು. ನನ್ನ ತಂದೆ ತಾಯಿನ ಬಿಟ್ರೆ ನಾನು ಬೇರೆ, ನನ್ನ ಹಿಂದಾಗಡೆ ದೇವ್ರು ನನಗೆ ಸರಿ. ಫಸ್ಟ್ ನನಗೆ ತಂದೆ ತಾಯಿ, ನಾನು ಅವರಿಂದ ನಾನು ಬಂದಂತಹ ಮಾರ್ಗದರ್ಶನದಲ್ಲಿ ನಾನು ಬೆಳೆದು ಬಂದೆ. ನಾನು ಅಲ್ಪ ಸ್ವಲ್ಪ PUC ಮುಗಿಸಿದ್ದೀನಿ. ತದನಂತರ ಏನೋ ಒಂದು ಹೋಗಿ ಎಲ್ಲೇ ಒಂದು ಕೆಲಸಕ್ಕೆ ಹೋಗಿ ನನಗೆ ನಾನು ಒಂದು ಮೆಡಿಕಲ್ ಸ್ಟೋರ್ದಲ್ಲಿ ಸ್ಟಾರ್ಟಿಂಗ್ ನಾನು ವರ್ಕ್ ಮಾಡ್ತಾ ಇದ್ದೆ. ಅದು ನನಗೆ ಅವ್ರು ದೇವರಿದ್ದಂಗೆ BL ಸಂಕನಗೌಡ್ರ ಅಂತ ಹೇಳಿ ಅವ್ರ ಹತ್ರ ನಾನು 1 ವರ್ಷ ವರ್ಕ್ ಮಾಡಿದ್ದೀನಿ. ತದನಂತರ ನಂದು ಅದಾದಮೇಲೆ ನನ್ನ ಮ್ಯಾರೇಜು, ನನ್ನ ಲವ್ ಮ್ಯಾರೇಜ್ ಆಗಿ ಸುಮಾರಾಗಿ ನನಗೆ ಇವಾಗ 18ರಿಂದ 19 ವರ್ಷ ಆಯಿತು. ಮ್ಯಾರೇಜ್ ಆಗಿ 18ರಿಂದ 19 ವರ್ಷ ಆಯಿತು. 2 ಮಕ್ಕಳು, ಮುದ್ದಾದ ಮಕ್ಕಳಿದ್ದಾರೆ. ಎಲ್ಲ ನನ್ನ ಜಾಯಿಂಟ್ ಫ್ಯಾಮಿಲಿ, ಯಾವುದೇ ಥರದ್ದು ಭೇದ ಭಾವದ ಇರ್ಲಾರ್ದಂಥ ಫ್ಯಾಮಿಲಿ. ಜಾತಿ ಬೇವ ನನ್ನ ಹತ್ರ ಇಲ್ಲ. ಅವ್ರದೇ ಬೇರೆ ಜಾತಿ, ನಂದೇ ಬೇರೆ ಜಾತಿ. ನಾನು SC ಇರ್ಬೋದು, ಅವರು ಹಿಂದೂ ಪಂಚಾಳರು. ನಾನು ಇವುಗಳು ಅವ್ರು ನನ್ನ ಆನಂದದಿಂದ, ಸಂತೋಷದಿಂದ ನಾವು ಗಂಡ ಹೆಂಡತಿ ಇದ್ದೀವಿ. ಹಾಗಾಗಿ ನಾವು ಸ್ಟಾರ್ಟಿಂಗ್ದಲ್ಲಿ ಮೊಬೈಲ್ ಶಾಪ್ದಿಂದ ಇನ್ನೂ ತನಕ ನಾನು ಅದೇ ವೃತ್ತಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಒಂದು 2ರಿಂದ 3 ಮೊಬೈಲ್ ಶಾಪ್ ಅಂಗಡಿಯನ್ನು ನಾನು ಹೊಸದಾಗಿ ನಿರ್ಮಿಸಿದ್ದೇನೆ. ಇವಾಗ ನಂದು ಲೈಫ್ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಇದು ನಿಮ್ಮ ಬಯೋಡೇಟಾ? ಎಸ್ ಸರ್. ಇದು ನಿಮ್ಮ ರೆಸ್ಯೂಮ್, ನಿಮ್ಮ ಐಡೆಂಟಿ? ಖಂಡಿತ. ಎಸ್. ಸಮಾಜ ಸೇವೆ ಮತ್ತು ದಾಖಲಾತಿ ಪ್ರಕಾರ ನೀವು SC ಅಂತ ಕಾಣಿಸ್ಕೊಂತೀರಿ. ಖಂಡಿತ. ಸಾರ್ವಜನಿಕರಲ್ಲಿ ಸಾಮಾಜಿಕ ಹೋರಾಟಗಾರ ನಮ್ಮ ಚಿದಾನಂದ್ ಅಂತ ಹೇಳಿ ಕಾಣಿಸ್ಕೊಂತೀರಿ. ಹೇಗೆ ಸಾಧ್ಯ ಸರ್ ಇದು? ಅದು ನನಗೆ ಸಮಾಜ ಕೊಟ್ಟ ಭಿಕ್ಷೆ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಸಮಾಜದಲ್ಲಿ ಗುರುತಿಸ್ಕೋಬೇಕಪ್ಪ ಅಂತೇಳಿ ಅಂದರೆ ಸಮಾಜಕ್ಕೆ
ನನಗೇನು ಮಾಡಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾನೇನು ಮಾಡ್ತೀನಿ ಅನ್ನೋದನ್ನ ಮುಖ್ಯ. ನನ್ನ ತಂದೆ ತಾಯಿ ಹೇಳಿಕೊಟ್ಟಂತಹ ಒಂದು ನುಡಿಮುತ್ತು. ಹಾಗಾಗಿ ನನ್ನ ಸಮಾಜಕ್ಕೆ ನಾನು ಏನಾದರೂ ಮಾಡಲೇಬೇಕಲ್ಲಪ್ಪ ಅನ್ನೋ ಒಂದು ಇದರದಿಂದ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ನಾನು ಸಮಾಜಕ್ಕೆ ಮುನ್ನಡೆಸ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾವು ಹರಳಯ್ಯ ಯುವಕ ಸಂಘ ಅಂತೇಳಿ ನಿರ್ಮಿಸಿದ್ವಿ. ಅದು ಕೂಡ ಇವಾಗ ರನ್ನಿಂಗ್ ಇದೆ. ಅದ್ರದ್ದು ನಾನು ಸ್ಟಾರ್ಟಿಂಗ್ 2013, 14, 15ರಲ್ಲಿ ನಾನು ಪ್ರೆಸಿಡೆಂಟ್. ಇವು ಕೂಡ ನಾನು ಅದರ ಪ್ರೆಸಿಡೆಂಟ್ ಇದ್ದೀನಿ. ಇನ್ನೂ ನಾನು ಅದನ್ನು ಯಾರಿಗೂ ಹಸ್ತಾಂತರ ಮಾಡಿಲ್ಲ. ಅದನ್ನ ಮುಂದೆ ನಾನು ಮಾಡ್ತೀನಿ. ಅವಾಗಿಂದ ನಾನು ಸಮಾಜಕ್ಕೆ ನನ್ನ ಸಮಾಜಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈಗೂ ಕೂಡ ನನ್ನ ಸಮಾಜಕ್ಕೆ ನಾನು ಆಭಾರಿ ಆಗ್ತಾ ಇದ್ದೇನೆ. ಯಾಕಪ್ಪ ಅಂತೇಳಿ ಅಂದರೆ ಅದಾದ್ಮೇಲೆ ನನ್ನ ಹಿರಿಯರ ಸಮ್ಮುಖದಲ್ಲಿ ನಾನು ಖಜಾನ್ಸಿಯಾಗಿ ಕೆಲಸ ಮಾಡಿದ್ದೇನೆ ಸಾಕಷ್ಟು ವರ್ಷಗಳ ಕಾಲ. ನಮ್ಮ ಹರಳಯ್ಯ ಸಮಾಜದಲ್ಲಿ ಸರ್, ನಿಮ್ಮ ಸಮಾಜದ ಸಂಘದಲ್ಲಿ ಸಮಾಜ ಸಂಘಲ್ಲ ಸರ್ ಸಮಾಜ. ಎಸ್. ಅದಾದ ನಂತರ ನಾನು ಹಿರಿಯರ ಸಮ್ಮುಖದಲ್ಲಿ ನಾನು ಒಂದು ಸಣ್ಣ ಅವರ ಒಂದು ಮೆಚ್ಚುಗೆಯನ್ನು ಪಡೆದ. ನಾನು ಅವರು ನನಗೆ ಇಲ್ಲಪ್ಪ ಈ ಹುದ್ದೆಗೆ ನೀನು ಸರಿ ಸಮಾನ ಅಂತೇಳಿ ನನಗೆ ಖಜಾನ್ಸಿ ಕೊಟ್ಟರು ಎಷ್ಟು ವರ್ಷಗಳ ಕಾಲ. ಅದಾದ ನಂತರ ನನಗೆ ಮತ್ತೆ ಕೊಟ್ಟರು, ಇಲ್ಲ ನೀನು ಕೆಲಸ ಚಲೋ ಮಾಡಾಕತ್ತಿ, ಎಲ್ಲ ಸಮಾಜದವ್ರು ಸೇರಿ ನನ್ನ ಶ್ರೀ ಶಿವಶರಣ ಹರಳಯ್ಯ ತಾಲೂಕು ನಮ್ಮ ಸಮಾಜದ ಅಧ್ಯಕ್ಷನೇ ಆಗಬೇಕಂತೇಳಿ ಇವಾಗ ನನ್ನನ್ನು ಅಧ್ಯಕ್ಷನ ಮಾಡಿದ್ದಾರೆ ಸರ್. ಅಧ್ಯಕ್ಷನ ಮಾಡಿದ ಮೇಲೆ ನಾವು ಹರಳಯ್ಯ ಮೂರ್ತಿಗಳನ್ನು ನಾವು ಆಲ್ರೆಡಿ ನಾವು ಹರಳಯ್ಯ ಅದು ಒಂದು ಎಲ್ಲರೂ ಮಚ್ಕಾರ್ ಕೂಟ್ ಅಂತಿದ್ರು, ಅದನ್ನ ನಾವು ಅಳಕಿಸಿ ಹಾಕಿ ಹರಳಯ್ಯ ಸರ್ಕಲ್ ಮಾಡಿದ್ವಿ. ಒಂದು ದ್ವಾರ ಬಾಗಿಲನ್ನು ಮಾಡಿದ್ವಿ. ಇನ್ನು ಹಲವಾರು ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಎಲ್ಲರ ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಕೆಲಸ ಸ್ಟಾರ್ಟ್ ಇದೆ ಸರ್. ಸರಿ, ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಅಂಬೇಡ್ಕರ್ ಅವರು ಹಾಕಿರ್ತಕ್ಕಂಥ ಸಂವಿಧಾನದ ಅಡಿಪಾಯ, ಆ ಅಂಗದಲ್ಲಿ ತಾವು ಹೋಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಅದು ಅವರು ಕೊಟ್ಟ ಮಾರ್ಗ ಅನ್ನೋದ್ರಿಂದ ಎಂತ ಅಂದ್ರು, ಅಂಬೇಡ್ಕರ್ ಅಂದ್ರೆ ನಮ್ಮ ಕೈ ಕೂದಲ ಎಲ್ಲ ಸರ್ ಸ್ಟ್ಯಾಂಡಿಂಗ್ ಅವೇ ಎಲ್ಲ ಕೂದಲ ಎದ್ದು ನಿಂತ. ಬರೀ ಹೆಸರು ತಗೊಂಡ್ರೆ ಅಂಬೇಡ್ಕರ್ ಹೆಸರು ತಗೊಂಡ್ರೆ ಎಲ್ಲ ಕೂದಲ ಎದ್ದು ನಿಂದ್ರು ಸರ್. ಅದು ನಮಗೆ ಅವ್ರು ನಾವು ಯಾವ ಥರ ಪೂಜಿಸ್ತೇವಂದ್ರೆ, ಅವ್ರು ಕೊಟ್ಟಂತಹ ಎಷ್ಟೋ ಹಲವಾರು ನಮಗೆ ಅವರು ಕೊಟ್ಟಂತಹ ಭಿಕ್ಷೆಗಳನ್ನು ನಾವು ಅದನ್ನು ತಗೊಂಡು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಸರ್. ಅವ್ರನ್ನೊಂದು 1000 ಇದ್ದಂಥದ್ದು ಅದನ್ನು ನಾವು ಕನಿಷ್ಠ 10 ಅಂಬೇಡ್ಕರ್ ಅವ್ರನ್ನ ಕೊಟ್ಟಿರುವಂಥ 10 ಯೋಚನೆಗಳನ್ನು ನಾವು ಸಮಾಜಕ್ಕೆ ತಿಳಿಸಿದ್ರೆ ಸಮಾಜ ಎಷ್ಟೋ ಮುಂದೆ ಹೋಗುತ್ತೆ ಅಂತೇಳಿ ನಾನು ಅಂಬೇಡ್ಕರ್ ಬಗ್ಗೆ ಅಗದಿ ಆನಂದದಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಸರಿ, ಸಮಾಜದಲ್ಲಿ ಗುರುತಿಸ್ಕೊಂಡ್ರಿ, ಅಂಬೇಡ್ಕರ್ ಅವರ ಮಾರ್ಗವನ್ನು ಹಿಡ್ಕೊಂಡು, ಅಂಬೇಡ್ಕರ್ ಹಾಕಿರ್ತಕ್ಕಂಥ ದಾರಿಯನ್ನು ಹಿಡ್ಕೊಂಡು ತಾವು ಮುಂದೆ ಸಾಕ್ತಾ ಇದ್ರಿ. ರಾಜಕೀಯ ಪಕ್ಷದಲ್ಲಿ ಯಾವಾಗ ಗುರುತಿಸ್ಕೊಂಡ್ರಿ? ರಾಜಕೀಯ ಪಕ್ಷಕ್ಕೆ ಯಾವಾಗ ಎಂಟ್ರಿ ಕೊಟ್ರಿ? ರಾಜಕೀಯ ಪೂರ್ವಾಪ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ನಮ್ಮ ತಂದೆಯವರು ಕಾಂಗ್ರೆಸ್ನಿಂದ 4 ಸಾರಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಮೆಂಬರ್ ಇದ್ರು ಸರ್. ತದನಂತರ 1 ಸರಿ ಅವರು ಪಕ್ಷೇತರವಾಗಿ ಇದ್ರು. ಅವ್ರು ಆಲ್ರೆಡಿ ನಡೆದು ಬಂದ ಹಾದಿ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಮೂಲ ಕಾಂಗ್ರೆಸ್ಸಿಗರು ಸರ್, ಮೂಲ ಕಾಂಗ್ರೆಸ್ಸಿಗರು ನಾವು. ಅದರಲ್ಲಿ ಏನು ಭೇದ ಭಾವ ಇಲ್ಲ. ತದನಂತರ ಕಾಂಗ್ರೆಸ್ಸಿಗೆ ನಾವು ಇದು ನಮ್ಮ ತಂದೆ ಅವ್ರದ್ದು ಪಕ್ಷಾಪ. ಯಾಕಪ್ಪ ಅಂತೇಳಿ ಅಂದ್ರೆ ಇಂದಿರಾ ಗಾಂಧಿ ಅವರು ಏನು ಹೇಳ್ತಿದ್ರಲ್ಲ ನಮ್ಮ ತಂದೆಯವರು, ಇಂದಿರಾ ಗಾಂಧಿ ಇಲ್ಲಪ್ಪ ನಾವು ಬದುಕಾಕತ್ತಿದ್ದು ಇಂದಿರಾ ಗಾಂಧಿಯಿಂದ, ಅವ್ರು ಕೊಟ್ಟಂಥ ಕೆಲವೊಂದು ಯೋಜನೆಗಳಿಂದ. ಇರಲಿಲ್ಲಪ್ಪ ಅಂದ್ರೆ ನಾವು ಹಿಂಗೆ ಇರ್ತಿದ್ದಿಲ್ಲ ಅನ್ನುವಂತಹ ಒಂದು ಇದ್ರ ಮನೋಭಾವನೆ ನಮಗೆ ಬಂದಂತಹ ಒಂದು ಇದನ್ನ ಸಲುವಾಗಿ ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದಿದ್ದೀವಿ ಸರ್. ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಜಾಯ್ನಿಂಗ್ ಆಗಿ, ಅಂದರೆ ಜಾಯ್ನಿಂಗ್ ಅನ್ನೋಕ್ಕಿಂತ ಕಾಂಗ್ರೆಸ್ಸಿನ ಮೂಲದಿಂದ ತಾವು ಬಂದಂಥವರು, ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಅಧಿಕಾರವನ್ನು ಯಾವ್ಯಾವ ಸ್ಥಾನದಲ್ಲಿ ತಾವು ಅಲಂಕಾರವಾಗಿರಿ, ಅಥವಾ ಮೊದಲಿಗೆ ಸಿಕ್ಕಿರ್ತಕ್ಕಂಥದ್ದೇ ನಿಮಗೆ SC ಬ್ಲಾಕ್ನ ಅಥವಾ ನಾಮನಿರ್ದೇಶನ? SC ಬ್ಲಾಕ್ ಸರ್, ಕರ್ನಾಟಕದಲ್ಲಿ ನಾನು ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ನಮ್ಮ ಶಾಸಕರಾದಂತಹ ಮಾನ್ಯ ಶ್ರೀ ರಾಮದುರ್ಗ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದಂತಹ ಅಶೋಕಣ್ಣ ಪಟ್ಟಣ ಅವರಿಗೆ ನಾನು ಎಷ್ಟು ಚಿರಋಣಿ ಹೇಳಿದ್ರು ಸಾಲಕ್ಕಿಲ್ಲ. ಯಾಕಂದರೆ ಅವರು ನನಗೆ ಪ್ರಪ್ರಥಮ ಹರಳಯ್ಯ ಸಮಾಜದಲ್ಲಿ ಯಾರು ಇಲ್ಲ, SC ಅವರು ಅದಾರ, ಇವರನ್ನ ಒಳ್ಳೆ ಹುಡುಗದಾನ, ಪ್ರಾಮಾಣಿಕ ಅದಾನ ಅಂತೇಳಿ ಗುರುತಿಸಿ ನನ್ನನ್ನು ಒಂದು SC ಒಳಗಡೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯನ್ನು ಪ್ರಪ್ರಥಮವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್. ಅದು ಕರ್ನಾಟಕದಲ್ಲಿ ಪ್ರಥಮ ನಾನು ವ್ಯಕ್ತಿ. ಅದು ಸಣ್ಣ ವಯಸ್ಸಿನಲ್ಲಿ ನಾನು ಅಧಿಕಾರ ತಗೊಂಡಿದ್ದೀನಿ ಸರ್. ಸರಿ, ಎಷ್ಟು ವಯಸ್ಸಿನಲ್ಲಿ ನಿಮಗೆ ಆ ಅಧಿಕಾರ ಅಲಂಕಾರವಾಗಿದೆ? ಖಂಡಿತ ನನಗೆ 39 ಇರ್ಬೇಕು ಸರ್. ಇವಾಗ 39ನೇ ವಯಸ್ಸಿಗೆ ನನಗೆ ಅದನ್ನು ಕೊಟ್ಟಾರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ತಾವು ಮೊದಲಿಗೆ ತಾವೇನು
SC ಬ್ಲಾಕ್ ಅಧ್ಯಕ್ಷರಾಗಿ ತಾವೇನು ಕಾರ್ಯನಿರ್ವಹಿಸ್ತಾ ಇದ್ರಿ, ಆ ಜವಾಬ್ದಾರಿ ತಮ್ಮ ಹೆಗಲಿಗೆ ಬಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹೋರಾಟಗಳನ್ನು ಮಾಡಿದ್ರಿ, ಯಾವ್ಯಾವ ರೀತಿ ಅನುದಾನವನ್ನು ತರೋದರಲ್ಲಿ ಮತ್ತು ಸರ್ಕಾರದ ವಿರೋಧದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಯಿತು, BJP ಶಾಸಕರಿದ್ದಂಥ ಸಂದರ್ಭದಲ್ಲಿ ಆಯಿತು, ಮತ್ತು ನಿಮ್ಮ ಶಾಸಕರಿಗೆ ಮನವಿಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಆಯಿತು, ಯಾವ ರೀತಿ ಹೋರಾಟವನ್ನು ಮಾಡ್ತಾ ಬಂದ್ರಿ, ಯಾವ ರೀತಿ ಮನವರಿಕೆ ಮತ್ತು ಮನವಿಗೆ ತಾವು ಬದ್ಧನಾಗಿ ಮುಂದಕ್ಕೆ ಹೋಗ್ತಾ ಇದ್ರಿ? ಖಂಡಿತ ಸರ್, ಇದರಲ್ಲಿ ಏನು ಹೇಳ್ಬೇಕಪ್ಪ ಅಂತೇಳಂದ್ರೆ, ಇವಾಗ ನಾನು ಒಂದು ವಿಷಯ, ನಮ್ದೇನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರೆಸಿಡೆಂಟ್ ಮಾಡಿದ ಮೇಲೆ ಅದು ನಮ್ಗೆ GB ರಂಗನಗೌಡರು, ನಮ್ಮ ತಾಲೂಕಿನ ಅಧ್ಯಕ್ಷರು, ಅವರು ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ನಾವು ಏನು ಸರ್ ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ. ಏನು ಈ ಜಾತೀಯತೆ ಹೆಚ್ಚಿರುವಂತಹ ಪಕ್ಷ ಯಾವುದಾದರೂ ಇದ್ದರೆ ಅದು ನಾವು ಖಂಡಿತ ಡೈರೆಕ್ಟ್ ಆಗಿ ನಾವು BJP ಅನ್ನೋದನ್ನ ನಾವು ಅಧಿಕೃತವಾಗಿ ಹೇಳಕ್ ಇಷ್ಟಪಡ್ತೇವೆ. ಯಾಕಪ್ಪ ಅಂತೇಳಂದ್ರೆ ಸರ್, ಅದು RSSಗೆ ಮಾತ್ರ ಸೀಮಿತ ಇರುವಂತಹ ಪಕ್ಷ. ಅಲ್ಲಿ ನಮ್ಮಂತ ಕಡು ಬಡವರಿಗೆ ಬಹಳ ಹಿನ್ನೆಲೆ ಆಗಿದೆ ಅಂತ ನಾನು ನಮ್ಮ ಗೆಳೆಯರ ಮುಖಾಂತರ ನಾನು ಕೇಳಿಪಟ್ಟಿದ್ದೇನೆ ಸರ್. ಹಾಗಾಗಿ ನಾವು ಅದನ್ನ ಭ್ರಷ್ಟ ಪಕ್ಷ ಅನ್ನಕ್ಕೆ ನಾವು ಇಷ್ಟಪಡ್ತೀವಿ ಸರ್. ನಂತರ ತಮಗೆ ನಾಮನಿರ್ದೇಶನ ಸದಸ್ಯರನ್ನು ನೇಮಕ ಮಾಡಿದ್ರು ಈ ಪುರಸಭೆ ವ್ಯಾಪ್ತಿಯಲ್ಲಿ. ಯಾವಾಗ ಜಾಯಿನ್ ಆದ್ರಿ ಸರ್ ತಾವು ನಾಮನಿರ್ದೇಶನ ಸದಸ್ಯರಾಗಿ? ಸರ್, ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದು ಶಾಸಕರು ಏನು ನಮ್ದು ಆರಿಸ್ ಬಂದ್ರಲ್ಲ ಸರ್ 2023 ನಂತರ ನಾಮನಿರ್ದೇಶನ ಮಾಡಿದ್ದು ನಮ್ದು ಅವಾಗಲೇ ಮಾಡಿದ್ದಾರೆ. ಮುನ್ಸಿಪಾಲ್ಟಿಯಲ್ಲಿ ಸ್ವಲ್ಪ ಗೊಂದಲ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ ಅಧಿಕಾರ ಸ್ವೀಕಾರ ಮಾಡಿದ್ದಿಲ್ಲ ಸರ್. ಹಾಗಾಗಿ ಅದು ಕೋರ್ಟಿನಲ್ಲಿ ಇತ್ತು. ಅದು ಎಲ್ಲ ಬಗೆಹರಿದಾದ್ಮೇಲೆ ನಮ್ದು 2025ಕ್ಕೆ ನಾವು ಪುರಸಭೆಯಲ್ಲಿ ಸ್ವೀಕಾರ ಮಾಡಿದ್ವಿ ಸರ್. 2025ರಲ್ಲಿ ನಾವು ಅಧಿಕಾರನ ಸ್ವೀಕಾರ ಮಾಡಿದೀವಿ. ಸರಿ, ಈಗ ಪುರಸಭೆಯ ಚುನಾವಣಾ ಪ್ರತಿನಿಧಿಯವರ ಆಡಳಿತ ಮುಕ್ತಾಯವಾಗಿದೆ. ಖಂಡಿತ ಸರ್. ತಾವು ರನ್ನಿಂಗ್ ನಲ್ಲಿ ಇದ್ದೀರಿ. ಓಕೆ. ನಿಮ್ಮ ಹೆಗಲಿಗೆ ಬಿದ್ದಿರ್ತಕ್ಕಂಥ ಎಲ್ಲ 5 ಜನ ಸದಸ್ಯರು ಕೂಡಿಕೊಂಡು ತಾವೇನು ಕೆಲಸವನ್ನು ಮಾಡ್ತಾ ಇದ್ದೀರಿ. 27 ವಾರ್ಡಿನ ಡೆವಲಪ್ಮೆಂಟ್ ಬಗ್ಗೆ ಚೀಫ್ ಆಫೀಸರ್ ಅವರ ಸಮ್ಮುಖದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಗೆ ತಾವು ಪಾತ್ರ ವಹಿಸ್ತಾ ಇದ್ದೀರಿ, ಶಾಸಕರ ಬೆಂಬಲ ನಿಮಗೆ ಯಾವ ರೀತಿ ಸಿಗ್ತಾ ಇದೆ? ಇವಾಗ ಪುರಸಭೆಯಲ್ಲಿ ಬರುವಂತಹ ಫಸ್ಟ್ಗೆ ಬರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಅವರು ಕೆಲವೊಬ್ರು ನಗರಸಭೆ ಬೇಡ ನಮಗಂತೇಳಿ ಅಂದ್ರು. ನಾವು ನಮಗೆ ಕಂಪ್ಲೀಟ್ ಆಗಿ ನಮಗೆ ನಗರಸಭೆ ಬೇಕಂತ ಹೇಳಿದ್ರೆ, ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ ಊರ ಅಭಿವೃದ್ಧಿ ಆಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ 3 ಅಂತಸ್ತು ಇರೋದಂತ 4 ಅಂತಸ್ತು ಆಗತ್ತೆ, ಪುರಸಭೆಗೂ ಹೆಚ್ಚಿನ ಆದಾಯ ಬರುತ್ತೆ, ಸಿಟಿ ಇಂಪ್ರೂವ್ ಆಗತ್ತೆ ಅನ್ನೋ ನಾವು ಕೆಲಸಕ್ಕೆ ಅವರು ಒಪ್ಪಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಆಮೇಲೆ ಕೆಲವೊಂದು ಭಾಗದಲ್ಲಿ ಇವಾಗ ಕುಡಿಯೋ ನೀರು ಇರಲಿಲ್ಲ, ಅಲ್ಲಿ ನಾವು ಆಮೇಲೆ ಕೆಲವೊಂದು ಮುನ್ಸಿಪಾಲಿಟಿ ಟ್ಯಾಕ್ಸ್ಗಳನ್ನು ಹೆಚ್ಚಿದ್ದು ಸರ್, ಕೆಲವೊಂದು ಕಡೆ ಹೆಚ್ಚಿದ್ದು ಅಥವಾ ನೀರಿನೂ ಹೆಚ್ಚಿದ್ದು. ಅದೇನಾಗಿತ್ತು ಸರ್, ಕೆಲವೊಂದು ಅಡ್ಜಸ್ಟ್ಮೆಂಟ್ ಇರ್ತಾವೆ, ಅವ್ರವ್ರು ಮಾಡ್ಕೊಂಡಿರ್ತಾವೆ. ನಾವು ಅದನ್ನು ಕ್ಲಿಯರ್ ಆಗಿ ಎಲ್ಲ ನಮ್ಮ ಹತ್ರ ನಡೆಯಲ್ಲಪ್ಪ, ಇದು ನೀರಿಂದು ಇಷ್ಟೇ ಆಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೇ ಮಾಡಿದ್ವಿ ಅಂತೇಳಿ ನಾನು ಎಲ್ಲ ಪುರಸಭೆ ಸಿಬ್ಬಂದಿಯವರು ಮೊದಲಿನ ಸದಸ್ಯರು ಕೂಡ ಎಲ್ಲ ನಮಗೆ ಒಪ್ಪಿಗೆ ಕೊಟ್ಟಾರಂತ ಹೇಳ್ತಾನೆ ಇಷ್ಟಪಡ್ತೀನಿ. ಸರಿ ಸರ್, ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಚಿದಾನಂದ ಅವರೇ, ತಾವು ನಾಮನಿರ್ದೇಶನ ಸದಸ್ಯರಾದಾಗಿಂದ ಇಲ್ಲಿವರೆಗೆ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ತಾವು ಯೋಚನೆ ಮಾಡಿದ್ರಿ, ಆ ಅಭಿವೃದ್ಧಿ ಬಗ್ಗೆ ತಮ್ಮ ಹಟಾಲ್ಟಿಯಲ್ಲಿ ಬರುವಂಥ ಆಡಳಿತದಲ್ಲಿ ತಾವು ಹೋಗಿ ಒಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡುವಂಥ ಪ್ರಯತ್ನ ಮಾಡಿದ್ರಿ. ಆಡಳಿತದಲ್ಲಿ ನಿಮಗೆ ಹಟಾಲ್ಟಿ ಬಂದಿಲ್ಲ ಅಂದರೂ ಕೂಡ ಚೀಫ್ ಆಫೀಸರ್ಗೆ ಅಂದರೆ ನೋಡಲ್ ಅಧಿಕಾರಿಯವರಿಗೆ, ಈ ಆಡಳಿತ ಅಧಿಕಾರಿಯವರಿಗೆ ಯಾವ ರೀತಿ ಅಧ್ಯಕ್ಷತೆ ಅವಧಿಯಲ್ಲಿ ತಾವು ಮನವಿಗಳನ್ನು ಮಾಡಿಕೊಂಡ್ರಿ, ಶಾಸಕರ ಮುಂದಗಡೆ ಅಭಿವೃದ್ಧಿ ವಿಷಯಗಳ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ರಿ? ಖಂಡಿತ ಸರ್. ಮೊದಲನೇದಾಗಿ ನಾನು ಹೇಳೋದಕ್ಕೆ ಅದನ್ನೇ ಆವಾಗಲೇ ನಾನು ಹೇಳಿದ್ದೆ ಇಷ್ಟಪಡ್ತೀನಿ, ಇದು ಕೂಡ ಅದನ್ನೇ ಹೇಳ್ತೀನಿ. ನನಗೆ ನನ್ನ ರುದ್ರಭೂಮಿಯನ್ನು ನಾನು ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಸರ್. ಅದಕ್ಕೆ ನಾನು ಮನವಿ ಕೊಟ್ಟಿದ್ದೆ, ಅದಕ್ಕೆ ನಾನು ಶಾಸಕರಿಗೆ ಹೋಗಿ ಭೇಟಿಯಾಗಿದ್ದೆ. ಅದ್ರ ಶಾಸಕರ ಅನುದಾನದಲ್ಲಿ ನಮಗೆ ಏನಾದರೂ ಒಂದು ಒಳ್ಳೆಯ ಅಭಿಪ್ರಾಯ ಅಂತೇಳಿ ಇಲ್ಲ, ಅವ್ರು ಒಳ್ಳೆ ವಿಚಾರ ಮಾಡ್ಯಾರಪ್ಪ, ಅದನ್ನು ಏನೈತಲ್ಲ ಅದನ್ನು ಮೊದಲು ಮಾಡಿಕೊಡು, ಅವ್ರು ನಾಮನಿರ್ದೇಶನ ಸದಸ್ಯರಿಗೆ ಹೇಳಕತ್ತಾರ, ಅದು ಆದಷ್ಟು ಜಲ್ದಿ ಆಗಲಿ ಅನ್ನೋ ಸಲುವಾಗಿ ರುದ್ರಭೂಮಿಗೆ ಆದಷ್ಟು ಅನುಕೂಲ ಮಾಡ್ಯಾರ. ಮತ್ತೀಗ ನೋಡ್ಬೇಕು ಸರ್, ಈ ಹೈಮಾಕ್ಸ್ ಅಂತ ಲೈಟ್ಗಳನ್ನು ನಾವು ಕೆಲವೊಂದು ಏರಿಯಾ ಕೇಳಿದ್ದೀವಿ, ಆಲ್ರೆಡಿ ನಮಗೆ ಹಾಕಿ ಕೊಟ್ಟಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಅದಾವ, ಅವನು ಕೂಡ ನಮಗೆ ಹಾಕಿ ಕೊಡ್ತೀನಿ ಅಂತೇಳಿ ಅಂದಿದ್ದಾರೆ. ಯಾಕಂದ್ರೆ ಊರಿಗೆ ಬೆಳಕಾದ್ರೆ ಎಲ್ಲ ಇವು ಕೆಲವೊಂದು ಏರಿಯಾದಲ್ಲಿ ಕತ್ತಿರತ್ರ ನಾವು ಅಲ್ಲಿ ಹಾಕಿ ಪ್ರೈವೇಟ್ ಪ್ಲೇಸ್ಗಳನ್ನ ಕೊಟ್ಟಿದ್ದೀವಿ, ಅಲ್ಲಿ ಆಲ್ರೆಡಿ ಅವ್ರ ಕೊಡ್ತೀನಿ ಅಂತೇಳಿ ಕೂಡ ಭರವಸೆ ಕೊಟ್ಟಿದ್ದಾರೆ ಸರ್. ಸರಿ ಸರ್, ನಾನೀಗ ನನ್ನ ಶಾಸಕರ ಕಡೆ ಬರ್ತಾ ಇದ್ದೇನೆ. ಹಿಂದಿನ ಮಾದೇವಪ್ಪ ಯಾದವಾಡ್ ಅವರು ಇದ್ದಂಥ ಅಭಿವೃದ್ಧಿಗೂ ಅಶೋಕ್ ಪಟ್ಟಣ್ ಅವರ ಅಭಿವೃದ್ಧಿಗೂ, ಅಶೋಕ್ ಪಟ್ಟಣ್ ಅವರು ಅವರ ತಂದೆಯವರು ಕೂಡ ಪೂಜ್ಯ ತಂದೆಯವರು ಕೂಡ ಶಾಸಕರು, ಅವರ ತಾಯಿಯವರು ಕೂಡ ಶಾಸಕರು,
ಮತ್ತೆ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಇವರು ಕೂಡ ಶಾಸಕರು ಹೌದು ಮತ್ತು ಸರ್ಕಾರದ ಮುಖ್ಯ ಸಚೇತಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್ ಹೌದು. ಮತ್ತು ಯಾವುದೇ ರೀತಿಯಾಗಿ ಆ ಪಕ್ಷ ಈ ಪಕ್ಷ ಅಲ್ಲದಂತೆ ಮಲತಾಯಿ ಧೋರಣೆ ಮಾಡದಂತೆ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದಾರೆ. ಖಂಡಿತ ಸರ್. ಶಾಸಕರು ಮುಂದೆ ಸಚಿವರಾಗಲಿಕ್ಕೆ ಅರ್ಹತೆ ಹೊಂದಿದಾರಾ ಸರ್? ಖಂಡಿತ ಸರ್. ಅದು ಎರಡು ಮಾತೇ ಇಲ್ಲ. ಇವಾಗ ಏನಾದರೂ ಸಚಿವ ಸ್ಥಾನ ನಮ್ದು ಬಿಡುಗಡೆ ಆತಪ್ಪ ಅಂತೇಳಿ ಅಂದ್ರೆ ಸಚಿವ ಸಂಪುಟ ಪುನರ್ವಿಂಗಡಣೆ ಆಯ್ತಪ್ಪ ಅಂತೇಳಿ ಅಂದ್ರೆ ಇವಾಗ 100% ಸಿದ್ದರಾಮಯ್ಯ ಸಾಹೇಬರು ಅಣ್ಣಾರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಪ್ಪ ನಾ ಈ ಸಲ ನಿನ್ನನ್ನು ಸಚಿವನಾಗಿ ಮಾಡ್ತೇನೆ ಅಂತ ಹೇಳಿದಾರ ಅಂತೇಳಿ ಭರವಸೆ ಕೊಟ್ಟಾರೆ. ನಾವು ಆಲ್ರೆಡಿ ಅಣ್ಣಾರಿಗೆ ಕೈ ಬಲಪಡಿಸೋಕೆ ನಾವು ಎಲ್ಲರೂ ಬರ್ತೀವ್ರಿ ಅಣ್ಣಾರ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತೀವಿ, ನಮ್ಮ ತಾಲೂಕಿಗೆ RS ಪಾಟೀಲ್ ಇದ್ದಾಗ ಕೊಟ್ಟಿದ್ರು, ಇನ್ನು ತನಕ ಯಾರಿಗೂ ಕೊಟ್ಟಿಲ್ಲ, ನಿಮಗೆ ಕೊಡಂತೇಳಿ ನಾವು ಸಾಹೇಬ್ರಿಗೆ ಭೇಟಿ ಹಾಕ್ಯಾವಿ. ಯಾರ್ದು ಏನೋ ಅವಶ್ಯಕತೆ ಇಲ್ಲಪ್ಪ, ಬರೋದು ಬೇಡ. ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ನನಗೆ ಭರವಸೆನ ಕೊಟ್ಟಿದ್ದಾರೆ, ನಿನ್ನನ್ನು ಸಚಿವನಾಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಂತೇಳಿ ಕೂಡ ನಮಗೆ ಹೇಳಿದ್ದಾರೆ ಸರ್. ಸರಿ, ಓಕೆ. ನಾನೀಗ ಮತ್ತೆ ಮರಳು ವಾಪಸಿ ಚಿದಾನಂದ್ ದೊಡ್ಡಮನಿಯವ್ರ ಕಡೆ ಬರ್ತಾ ಇದ್ದೇನೆ. ಮುಂದಿನ ಚುನಾವಣೆಗೆ ನಗರಸಭೆ ಚುನಾವಣೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಮ್ಮ ಬಗ್ಗೆ ನಾವು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಚಿದಾನಂದ್ ಅವರು SC ಕ್ಷೇತ್ರದಿಂದ ರಾಮದುರ್ಗದಲ್ಲಿ ಬರುವಂಥ ಈಗ ಇದ್ದಿರ್ತಕ್ಕಂಥ 27 ಮುಂದೆ ಆಗ್ತಾ ಇರುವಂಥ 5 ಇಂದ 4 ವಾರ್ಡ್ಗಳನ್ನು ಅಂದರೆ ಹೆಚ್ಚುವರಿ ಕ್ಷೇತ್ರ ಆದರೆ ಅದರಲ್ಲಿ ಯಾವುದೋ ಕ್ಷೇತ್ರ SC ಆದರೂ ಕೂಡ ನಾವು ಚಿದಾನಂದ್ ದೊಡ್ಡಮನಿಯವರಿಗೆ ಕೈ ಹಿಡ್ಕೊಂಬಂದು ಕರ್ಕೊಂಬಂದು ನಿಲ್ಲಿಸ್ತೀವಿ ಅನ್ನುವಂಥ ವಿಷಯಗಳನ್ನು ಪ್ರಸ್ತಾವನೆ ಆಗ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಎಲ್ಲ ಅದು ನನ್ನ ಗುರುಗಳಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಅವರು ಇಟ್ಟಿರುವಂತಹ ನನ್ನ ಮೇಲೆ ವಿಶ್ವಾಸ, ಆ ವಿಶ್ವಾಸ ನಾನು ಉಳಿಸ್ಕೋತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತೇಳಿ ಅಂದ್ರೆ ಸರಿಸುಮಾರಾಗಿ ನಾನು ಇವಾಗ ಏನು ಇಲ್ಲದೇ ನನ್ನನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಾರೆ ಸರ್. ನಾನು ಮಾಡಿರುವಂಥ ಕೆಲಸ ಅಂತ ಹೇಳ್ಬೋದು ಅಷ್ಟೇ. ನನ್ನ ಸಮಾಜ ಸೇವೆ, ಯಾವುದೇ ಥರ ಜಾತಿ ಭೇದ ನಮ್ಮ ಹತ್ರ ಇಲ್ಲ ಸರ್, ನಾವು ಮಾಡೋಂಗೂ ಇಲ್ಲ ಅನ್ನೋ ಒಂದು ಭರವಸೆ ಮೇಲೆ ನನ್ನನ್ನು ಈ ಸಲ ನಗರಸಭೆಗೆ ನೀವು ಕ್ಯಾಂಡಿಡೇಟ್ ಆಗಬೇಕಪ್ಪ ಅನ್ನುವಂತಹ ಕೂಗು ಮಾತ್ರ ಜಾಸ್ತಿ ಇದೆ ನಮ್ಮ ಶಾಸಕರನ್ನ ಹಿಡ್ಕೊಂಡು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರಿ, ಒಂದು ವೇಳೆ ನಗರಸಭೆಗೆ ನಿಮ್ಗೆ ಅವಕಾಶ ಸಿಕ್ಕರೆ ಬರೀ ಸಾದಾ ಸೀದಾ ವ್ಯಕ್ತಿನಾಗಿ ಈ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದೀರಿ, ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ, ಅಭಿವೃದ್ಧಿ ಬಗ್ಗೆ ಕೂಗನ್ನು ಗೆತ್ತಾ ಇದ್ದೀರಿ, ಅಭಿವೃದ್ಧಿ ಬಗ್ಗೆ ಧ್ವನಿಯನ್ನು ಕೂಡ ಗೆತ್ತಾ ಇದ್ದೀರಿ. ಒಂದು ವೇಳೆ ತಾವು ಸದಸ್ಯರಾದರೆ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರವಾಗಿ ಶಾಸಕರ ಕೈಬಲ ಪಡಿಸಬಹುದು ಸರ್? ನಾನು ಅಕಸ್ಮಾತಾಗಿ ಏನಾದರೂ ಕ್ಯಾಂಡಿಡೇಟ್ ಆಗಿದ್ದ ಕರೆ ಆದರೆ ಅದು ಅಶೋಕ್ ಅಣ್ಣ ಅವ್ರು ಹೇಳಿದರೆ ಮಾತ್ರ. ಅಶೋಕ್ ಅಣ್ಣ ಅವ್ರು ಬೇಡಪ್ಪ ಅಂತೇಳಿ ಅಂದ್ರೆ ನಂದು ಏನು ತೊಂದರೆ ಇಲ್ಲ. ಈಗೇನು ನಾವು ಕೆಲಸ ಮಾಡಿದ್ದೀವಲ್ಲ ಸರ್, ಸಾದಾಸೀದಾ ವ್ಯಕ್ತಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನೇ ಇಲ್ಲಿಗೆ ಬೆಳೆಸಿದ್ದಾರೆ. ಅಕಸ್ಮಾತಾಗಿ ನಾನು ಪುರಸಭೆ ಸದಸ್ಯನ ಆಗಿದ್ದೇ ಕರೆ ಆದರೆ ಅಶೋಕ್ ಪಟ್ಟಣ್ ಅವರ ನಡೆದ ಹಾದಿಯಲ್ಲಿ ನಾನು ನಡಿತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಸೇರಿ ಸಿಟಿ ಇಂಪ್ರೂವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತೇಳಿ ನಾವು ಇಷ್ಟಪಡ್ತೀವಿ ಸರ್. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ 2028-29 ಚುನಾವಣೆ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಪಕ್ಷಾತೀತವಾಗಿ ಮಾತನಾಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಪಕ್ಷ ಯಾವತ್ತೂ ಯಾರಿಗೂ ಕೂಡ ಜಾತೀತ ಪಕ್ಷ ಅಲ್ಲ ಸರ್. ನಮ್ಮದು ಸರ್ಮಧರ್ಮದವರ ಪಕ್ಷ ಅಂತೇಳಿ ನಾನು ಇಷ್ಟಪಡ್ತೀನಿ. ಅಕಸ್ಮಾತಾಗಿ ಅಶೋಕ್ ಅಣ್ಣವ್ರು ಇನ್ನೊಂದು ಸಾರಿ ಈಗ ಅವರು ಆಲ್ರೆಡಿ ನಾನು ಬೇಡಪ್ಪ ಅಂತೇಳಿ ಅಂದಿದ್ದಾರೆ. ನಾವು ಅವ್ರಿಗೆಲ್ಲ ಮನವೊಲಿಸಿದ್ದೀವಿ ನೆಕ್ಸ್ಟ್ ಇಲೆಕ್ಷನ್ ನಿಂದ್ರಕ್ಕೆ. ಅವ್ರು ಅಕಸ್ಮಾತ್ ಇಲೆಕ್ಷನ್ಗೆ ನಿಂತಿದ್ದ ಕರ ಆದರೆ ಒನ್ ಸೈಡ್ ಅವರು ಆರಿಸಿ ಬರ್ತಾರೆ, ಅವ್ರನ್ನ ನಾವು ತೊಗೊಂಡು ಬರ್ತೀವಿ ಅಂತೇಳಿ ಹೇಳಕ್ಕೆ ಕೂಡ ಇಷ್ಟಪಡ್ತೀವಿ ಸರ್. ನಾವು ಇವಾಗ ಸರ್ ಬೆಳಗಾವಿ ಲೋಕಸಭೆ ಬಗ್ಗೆ ನಾವು ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರರಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಾವು ಸಾಕಷ್ಟು ನಾವು ಹೋರಾಟ ಮಾಡಿದ್ದೀವಿ. ಅವರು ಅಲ್ಪ ಇದರಿಂದ ಸೋತಿದ್ದಾರೆ. ನಾವು ಅದನ್ನೂ ಕೂಡ ನಾವು ಈ ಸಾರಿ ಅತಿ ಒನ್ ಸೈಡಿಂದ ನಾವು ಅದನ್ನು ಆರಿಸಿ ತೊಗೊಂಡ್ಬರ್ತೇವೆ. ಅದ್ರ ಜೊತೆ ನಮ್ಗೆ ಎಲ್ಲ ಹಿರಿಯರು ಅದಾರ, ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅದಾರ, ಎಲ್ಲ ಬೆಳಗಾವಿ ಹಿರಿಯರು ಅದಾರ. ಅವ್ರು ನಾವು ಒಂದು ಮಾರ್ಗದರ್ಶನ ನಾವು ಬೆಳಗಾವಿ ಸಲ ನಾವು ಬಿಟ್ಟು ಕೊಡಂಗಿಲ್ಲ. ಬೆಳಗಾವಿ ನಮ್ಮದೈತಿ, ಕಾಂಗ್ರೆಸ್ ಪಕ್ಷ ನಾವು ತೊಗೊಂಡ್ಬರ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಚಿದಾನಂದ್ ದೊಡ್ಡಮನಿಯವರೇ. ತಮ್ಮ ಕಿಚ್ಚು, ತಮ್ಮ ಕೂಗು, ತಮ್ಮ ಹೋರಾಟ, ತಮ್ಮ ಅಸ್ತ್ರ, ತಮ್ಮ ಪೆನ್ನು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ನಂಬಿರ್ತಕ್ಕಂಥದ್ದು ಆ ಪೆನ್ನಿನ ಕಲಹೆಯ ಮೇಲೆ, ಆ ಪೆನ್ನಿನ ಬರವಣಿಗೆ ಮೇಲೆ. ಅದರದ್ದೇ ಮಾರ್ಗವಾಗಿ ಅಂಬೇಡ್ಕರ್ ಅವರ ಅನ್ವಯವಾಗಿ ಕ್ಷೇತ್ರದ ಶಾಸಕರ ಮಾರ್ಗದರ್ಶನದ ಮೇಲೆ ಶಾಸಕರ ಹಾಕಿರ್ತಕ್ಕಂಥ ಗೆರೆ ದಾಟದಂತೆ ತಾವು ಅಭಿವೃದ್ಧಿಗೆ ಪಥಗೆತ್ತುತ್ತಾ ನಿಮಗೆ ನಾಮನಿರ್ದೇಶನ ಸದಸ್ಯರಾಗಿ ಇಲ್ಲಿವರೆಗೆ ಏನು ತೊಗೊಂಬಂದಿದ್ದಾರೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಪಟ್ಟಣ್ ಅವ್ರ ಬಗ್ಗೆ ತಾವು ಇಟ್ಟಿರ್ತಕ್ಕಂಥ ಗೌರವ, ನಂಬಿಕೆ ಮತ್ತು ಕ್ಷೇತ್ರದಲ್ಲಿ ಅನೇಕ ಬಾರಿ
ಮತ್ತು ಕ್ಷೇತ್ರದಲ್ಲಿ ಕೂಡ ನಮಗೂ ಕೂಗು ಕೇಳಿ ಬರ್ತಾ ಇದೆ. ಅಶೋಕ್ ಪಟ್ಟಣ್ ಅವರು ಮುಂದೆ ಕೂಡ ಶಾಸಕರಾಗ್ತಾರೆ ಮತ್ತು ಈ ಕ್ಯಾಬಿನೆಟ್ನಲ್ಲಿ ಕೂಡ ಸಚಿವರಾಗ್ತಾರೆ. ಮತ್ತು ಕೂಡ ಚಿದಾನಂದ್ ದೊಡ್ಮನಿಯವರು ಕೂಡ ನಗರಸಭೆಗೆ ಸ್ಪರ್ಧೆ ಮಾಡಬೇಕು, ಮಾಡ್ತಾರೆ. ಮಾಡಲಿಲ್ಲ ಅಂದರೂ ಕೂಡ ಆ ರೀತಿ ಹೋರಾಟ ಮಾಡಿ ಅವರಿಗೆ ನಾವು ನಿಲ್ಲಿಸಿ ತರ್ತೀವಿ ಅನ್ನುವಂಥ ನಿಮ್ಮ ಮೇಲೆ ಮತ್ತು ನಿಮ್ಮ ಶಾಸಕರ ಮೇಲೆ ಏನು ಪ್ರೀತಿ, ವಿಶ್ವಾಸ, ಗೌರವ ಇಟ್ಟುಕೊಂಡಿದ್ದಾರೆ. ಈ ಗೌರವಕ್ಕೆ ಆ ಭಗವಂತ ಆದಷ್ಟು ಬೇಗ ಅವಕಾಶ ಮಾಡಿಕೊಡಲಿ. ಅಂಬೇಡ್ಕರ್ ಅವರ ರೂಲ್ಸ್ಗಳನ್ನು, ಸಿದ್ಧಾಂತಗಳನ್ನು ಫಾಲೋ ಮಾಡುತ್ತಾ ಇಲ್ಲಿವರೆಗೆ ತಾವೇನು ತಲುಪಿದ್ರಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ವ್ಯಕ್ತಿತೀತವಾಗಿ ನೋಡದಂತೆ ಅವನು ಕಷ್ಟದಲ್ಲಿದ್ದಾನೆ, ಅವನ ಕಷ್ಟದಿಂದ ಅವನಿಗೆ ಮೇಲೆ ತರುವುದು ಕೆಲಸ ನಮ್ಮದು. ಅವ ಕೆಳಗೆ ಬಿದ್ದಿದ್ದಾನೆ, ಹೋರಾಟದಿಂದ ಅವನಿಗೆ ಮೇಲೆ ತರುವ ಕೆಲಸ ನಮ್ಮದು ಅಂದ್ಕೊಂಡು ತಾವು ಏನು ಸಾಗ್ತಾ ಇದ್ದೀರಿ ಚಿದಾನಂದ್ ದೊಡ್ಮನಿಯವರೇ, ಆ ಭಗವಂತ, ನೀವು ನಂಬಿರ್ತಕ್ಕಂಥ ದೇವರು ಮತ್ತು ತಾವು ನಂಬಿರ್ತಕ್ಕಂಥ ಶಾಸಕರು, ಕ್ಷೇತ್ರದ ಅಭಿವೃದ್ಧಿಯ ಶಾಸಕರು, ತಾವು ಏನು ನಂಬಿಕೊಂಡು ಮುಂದೆ ಹೋಗ್ತಾ ಇದ್ದೀರಿ, ಆ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ನಮಸ್ಕಾರ.